ಜೈ ಹಿಂದ್. SSC GD 2024ರ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ಒಂದು SSC ಒಂದು ನೋಟಿಸನ್ನು ಹೊರಡಿಸಿದೆ. ಸೊ ಅದು ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ನೋಟಿಸ್ ಆಗಿದೆ. ಯಾಕಂತಂದ್ರೆ ಈ ಒಂದು ನೋಟಿಸ್ದಲ್ಲಿ ಕೀ ಆನ್ಸರ್ ಬಿಡೋದಕ್ಕಿಂತ ಮುಂಚೆ 2024ರ ಕೀ ಆನ್ಸರ್ ಬಿಡೋದಕ್ಕಿಂತ ಮುಂಚೆ ಈ ಒಂದು ನೋಟಿಸ್ ಹೊರಡಿಸಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಇದು ಡೊಮೆಸಿಲ್ಗೆ ಸಂಬಂಧ ಇರುವಂಥದ್ದಿದೆ. ಅಂತಂದ್ರೆ ನಾವು ರಹವಾಸಿ ಅಂತ ಏನು ಹೇಳ್ತೇವೆ, ನೀವು ಯಾವ ಸ್ಟೇಟ್ಗೆ ಬಿಲಾಂಗ್ ಆಗಿರ್ತೀರಿ, ಯಾವ ಸ್ಟೇಟ್ದವ್ರು ಆಗಿರ್ತೀರಿ, ಆ ಸ್ಟೇಟ್ಗೆ ಬಿಲಾಂಗ್ ಆಗಿರುವಂತಹ ಡೊಮೆಸಿಲ್ ಸರ್ಟಿಫಿಕೇಟ್ ಅಂತ ಏನು ಹೇಳ್ತೇವೆ ನಾವು, ಅದಕ್ಕೆ ಸಂಬಂಧ ಇರುವಂತಹ ಒಂದು ನ್ಯೂಸ್ ಅಪ್ಡೇಟ್ ಇರುವಂಥದ್ದು SSC ದವರು ಬಿಡುಗಡೆ ಮಾಡಲಾಗಿದೆ. ಅದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಸೊ ಏನಿದೆ ಇದು ಡೊಮೆಸಿಲ್, ಯಾರ ಮೇಲೆ ಇಫೆಕ್ಟ್ ಆಗುತ್ತೆ, ಯಾರಿಗೆ ಏನು ಮಾಡಬೇಕಾಗುತ್ತೆ, ಆಮೇಲೆ ಯಾರು ಬಹಳ ಹುಷಾರದಿಂದ ಇರಬೇಕಾಗುತ್ತೆ, ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಸೊ ಬನ್ನಿ ನೋಡೋಣ ಏನಿದೆ ಅದು ನೋಟಿಸ್ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಇವತ್ತು ಹೊರಡಿಸಿರುವಂತಹ ಒಂದು ನೋಟಿಸು. ಸೊ ಇಲ್ಲಿ 20th Feb ಅಂತ ಹೇಳಿ ಕೊಡಲಾಗಿದೆ. ಬಟ್ ಇದು ಒಂದು ನ್ಯೂಸ್ ಇರ್ತಕ್ಕಂಥದ್ದು ಬಂದಿರುವಂಥದ್ದು ಇಲ್ಲಿ, ಇಶ್ಯೂ ರಿಗಾರ್ಡಿಂಗ್ ಮಿಸ್ಯೂಸ್ ಆಫ್ ಫೇಕ್ ಡೊಮೆಸಿಲ್ ಸರ್ಟಿಫಿಕೇಟ್ ಆಫ್ CT GD ಎಕ್ಸಾಮಿನೇಷನ್ 21-22 ಅಂತಂದ್ರೆ ಏನು, 2021 ಮತ್ತು 22ರಲ್ಲಿ ಏನು ಎಕ್ಸಾಮನ್ನು ಬರೆದು ಯಾರು ಜಾಯ್ನ್ ಆಗಿದ್ದಾರೆ SSC GDದಲ್ಲಿ, ಸೊ ಅವರು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ ಫೇಕ್ ಆಗಿರುವಂತಹ ಡೊಮೆಸಿಲ್ ಸರ್ಟಿಫಿಕೇಟನ್ನು ಕೊಟ್ಟು ಅವರು ಜಾಯ್ನ್ ಆಗಿದ್ದಾರೆ. ಅಂತಹ ವಿದ್ಯಾರ್ಥಿಗಳ ಅಂತಂದರೆ ಅವರು ಒಂದು ಲಿಸ್ಟ್ ಮಾಡಿದ್ದಾರೆ SSC ದವರು. 5,000 ಚಿಲ್ಲರೆ ಇರುವಂತಹ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಇದೆ. ಅವರೆಲ್ಲರೂ ಇರ್ತಕ್ಕಂಥದ್ದು ಫೇಕ್ ಅಂತಂದರೆ ಸುಳ್ಳು ಇರುವಂತಹ ಒಂದು ಡೊಮೆಸಿಲ್ ಸರ್ಟಿಫಿಕೇಟನ್ನು ಕೊಟ್ಟು ಜಾಬ್ಗೆ ಎಂಟ್ರಿ ಇರ್ತಕ್ಕಂಥದ್ದು ಪಡ್ಕೊಂಡಾರೆ. ಸೊ ಹಾಗಾದರೆ ಏನದು ಇಶ್ಯೂ ಅಂತಂದರೆ, ಸೊ ನೋಡ್ರಿ, ಈಗ ಒಬ್ಬರು ಏನು ಬಹಳಷ್ಟು ಇಶ್ಯೂ ಏನು ಬಂದಿದೆ ಅಂತಂದರೆ, ಇಲ್ಲಿಗ ಏನು ತನಿಖೆ ನಡೀತಾ ಇದೆ ಅಂತಂದರೆ, ಕೆಲವೊಬ್ಬರು ಉತ್ತರ ಪ್ರದೇಶದಿಂದ 10th ಇರ್ತಕ್ಕಂಥದ್ದು ಪಾಸ್ ಮಾಡಿದ್ದಾರೆ. ಉತ್ತರ ಪ್ರದೇಶ ರಾಜ್ಯದಲ್ಲಿ 10ನೇ ತರಗತಿ ಪಾಸ್ ಮಾಡಿದ್ದಾರೆ. ಬಟ್ ಅವರ ಡೊಮೆಸೈಲ್ ಇರ್ತಕ್ಕಂಥದ್ದು ಆಸಾಮ್ ರಾಜ್ಯದಿದೆ. ಅವ್ರ ಡೊಮೆಸೈಲ್ ಇರ್ತಕ್ಕಂಥದ್ದು ಆಸಾಮ್ದು ತೆಗೆಸಿದ್ದಾರೆ. ಸೊ ಇದು ಹೇಗೆ ಸಾಧ್ಯ? ಅವರು 10th ವರೆಗೆ ಉತ್ತರ ಪ್ರದೇಶದಲ್ಲಿ ಕಲ್ತ್ರೆ ಸೊ ಅವರ ಒಂದು ರಹವಾಸಿ ಆಸಾಮ್ದು ಹೇಗೆ ಬರುತ್ತೆ ಅಂತ ಹೇಳಿ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸೊ ಬಹಳ ಡೀಪ್ ಆಗಿರ್ತಕ್ಕಂತಹ ಒಂದು ತನಿಖೆ ನಡೀತಾ ಇದೆ. ಸೊ ಈ ಒಂದು ಡೊಮೆಸೈಲ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಈಗ ಇಲ್ಲಿ ನೋಡಬಹುದು, ನೀವು UP-ದವರು ಇದ್ರೆ ಅಂತಂದ್ರೆ UP-ದನ್ನೇ ತೆಗಿಸ್ಬೇಕು. ನೀವು ಉತ್ತರ ಪ್ರದೇಶದವ್ರು ಇದ್ರೆ ಅಂತಂದ್ರೆ ಉತ್ತರ ಪ್ರದೇಶದ ಏನು ಮಾಡಬೇಕು ಅಂತಂದ್ರೆ ಡೊಮೆಸೈಲ್ ತೆಗಿಸ್ಬೇಕಾಗತ್ತೆ. ಈಗ ಉದಾಹರಣೆಗೆ ಕೆಲವೊಬ್ರು ಬೇರೆ ರಾಜ್ಯದಲ್ಲಿ ಕಲ್ತಿರ್ತಾರೆ, ಅದೇ ರಾಜ್ಯದವರು ಡೊಮೆಸೈಲ್ ತೆಗಿಸೋದಿಲ್ಲ. ಯಾಕೆ UP-ದ ಯಾಕೆ ತೆಗಿಸ್ಲಿಲ್ಲ ಅಂತಂದ್ರೆ ಆಸಾಮ್ ರಾಜ್ಯದಲ್ಲಿ ಕಡಿಮೆ ಪರ್ಸೆಂಟೇಜ್ ನಿಲ್ಲುತ್ತೆ GDದ್ದು. ಸೊ ಹಾಗಾಗಿ ಇಲ್ಲಿ ಅವರು ಆಸಾಮ್ ರಾಜ್ಯದ ಒಂದು ಡೊಮೆಸೈಲನ್ನು ತೆಗೆಸಿ ಆಸಾಮ್ ರಾಜ್ಯದಲ್ಲಿ ಜಾಬ್ ಇರ್ತಕ್ಕಂಥದ್ದು ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ಏನು ಅಂತಂದ್ರೆ ಒಂದು ಇಲ್ಲಿಗಲ್ ಆಗಿರುವಂಥದ್ದು ಆಗಿದೆ. ಸೊ ಅಂತಂದ್ರೆ ಆಸಾಮ್ ರಾಜ್ಯದ ವಿದ್ಯಾರ್ಥಿಗಳು ಏನಿದ್ರು ಅವರ ಒಂದು ಹಕ್ಕನ್ನ ಕಿತ್ಕೋತಾ ಇದ್ದಾರೆ, ಅಂದ್ರೆ ಅಲ್ಲಿಯ ಒಂದು ಸೀಟನ್ನು ಕಿತ್ಕೋತಾ ಇದ್ದಾರೆ ಬೇರೆ ವಿದ್ಯಾರ್ಥಿಗಳು. ಸೊ ಅಂತಹ ಒಂದು ವಿದ್ಯಾರ್ಥಿಗಳು 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಲಿಸ್ಟನ್ನು ಮಾಡಿದ್ದಾರೆ. ಅವ್ರ ಬಗ್ಗೆ ತನಿಖೆ ನಡ್ತಾ ಇದೆ. ಆಮೇಲೆ ಹಾಗೆ ಏನಾದರೂ ಅವರು ಸಿಕ್ಕರೆ ಅವರಿಗೆ ಜೈಲು ಇರ್ತಕ್ಕಂಥದ್ದು ಆಗೋದು ಕಂಪಲ್ಸರಿ. ಆಮೇಲೆ ಮುಂದೆ ಯಾವುದೇ ರೀತಿ ಇರುವಂತಹ ಗೌರ್ಮೆಂಟ್ ಜಾಬ್ ಅವ್ರಿಗೆ ಸಿಗೋದಿಲ್ಲ. ಸೊ ಹಾಗೆ ಅವ್ರಿಗೆ ಆಗುತ್ತೆ. ಸೊ ಈಗಲೂ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈಗಲೂ ಕೂಡ 2024ರ ಎಕ್ಸಾಮ್ ಯಾರು ಬರ್ದಿದ್ದೀರಾ ಅವರು ನಿಮ್ಮ ರಾಜ್ಯ ಯಾವುದಿದೆ ಅದೇ ರಾಜ್ಯದನ್ನೇ ಡೊಮೆಸೈಲ್ ಇರ್ತಕ್ಕಂಥದ್ದು ತೆಗೆಸ್ರಿ. ಅದೇ ರಾಜ್ಯದ ಡೊಮೆಸೈಲ್ ಇರ್ತಕ್ಕಂಥದ್ದು ತೆಗೆಸ್ಬೇಕು. ಅದೇ ರಾಜ್ಯದೊಳಗನೆ ನೀವು ಎಕ್ಸಾಮ್ ಇರ್ತಕ್ಕಂಥದ್ದು ಅಟೆಂಡ್ ಆಗಬೇಕು. ಈ ಉದಾಹರಣೆಗೆ ಕರ್ನಾಟಕದವರು ನೀವು ಇದ್ರೆ ಅಂತಂದರೆ ಕರ್ನಾಟಕದನ್ನೇ ತೆಗೆಸ್ಬೇಕು. ನಮ್ಮ ಕರ್ನಾಟಕದವರು ಅಂತೂ ಹಾಗೆ ಏನು ಮಾಡೋದಿಲ್ಲ, ಯಾಕಂದರೆ ಕರ್ನಾಟಕದೊಳಗೂ ಕೂಡ ಕಡಿಮೆನೇ ನಿಲ್ಲುತ್ತೆ ಪರ್ಸೆಂಟೇಜ್. ಸೊ ಬೇರೆ ರಾಜ್ಯದಿಂದ ಬಂದಿರ್ತಾರೆ. ಈಗ ಉತ್ತರ ಪ್ರದೇಶದವರು ಇರ್ತಕ್ಕಂಥವ್ರು ನನಗೆ ಬಹಳಷ್ಟು ಜನ ಕಾಲ್ ಮಾಡಿದ್ರು, ಸೊ ಸರ್ ನಮಗೆ ಆಧಾರ್ ಕಾರ್ಡ್ ತೆಗೆಸ್ಕೊಡ್ರಿ, ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತೇಳಿ. ಸೊ ಇದು ಇಲ್ಲೀಗಲ್ ಆಗೈತೆ, ಆ ರೀತಿ ಏನೂ ಮಾಡೋದಿಲ್ಲ ಅಂತ ಹೇಳಿ ನಾವು ಅವ್ರಿಗೆ ಹೇಳಿದ್ವಿ. ಸೊ ಅದನ್ನು ನಾವು ಮಾಡಲಿಲ್ಲ. ಸೊ UP-ದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳ ಒಂದು ಏನು ಹಕ್ಕನ್ನು ತಗೋತಾ ಇದ್ರು, ಇಲ್ಲಿಯ ಒಂದು ಸೀಟನ್ನು ಹೊಡ್ಕೋಬೇಕಂತ ಹೇಳಿ ಮಾಡಿದ್ರು. ಸೊ ಆ ರೀತಿ ಇರ್ತಕ್ಕಂಥದ್ದು ಯಾವತ್ತೂ ಆಗೋದಿಲ್ಲ, ಆ ರೀತಿ ನಾವು ಮಾಡೋದನ್ನು ಕೂಡ ಇಲ್ಲ.
ಸೊ ಅದು ಇಲ್ಲಿಗಲ್ ಇರ್ತಕ್ಕಂಥದ್ದು ಒಂದು ಕೆಲಸ. ಇಲ್ಲಿಗಲ್ ಕೆಲಸದಲ್ಲಿ ಭಾಗಿಯಾಗೋದು ಬಹಳಷ್ಟು ತಪ್ಪು ಕೆಲಸ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಬಹಳಷ್ಟು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯದಿಂದ ಬಂದು ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಕೆಲವೊಬ್ರು ಮಾಡಿರ್ತಾರೋ ಅಥವಾ ಮಾಡಿದಾರೋ ಏನು ಅದ್ರ ಬಗ್ಗೆ ನನಗೆ ಕನ್ಫರ್ಮೇಶನ್ ಇಲ್ಲ. ಬಟ್ ಬಂದು ಇಲ್ಲಿ ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಬಂದು ಆಧಾರ್ ಕಾರ್ಡ್ ತೆಗೆಸ್ಕೊಂಡು ಇಲ್ಲಿಯೇ ಡೊಮೆಸಿಲ್ ಇರ್ತಕ್ಕಂಥದ್ದು ತೆಗೆಸ್ಕೊಂಡು ನಮ್ಮ ವಿದ್ಯಾರ್ಥಿಗಳ ಸೀಟ್ ಇರ್ತಕ್ಕಂಥದ್ದು ತೆಗೆದುಕೊಳ್ತಾರವರು. ಸೊ ಹಾಗೆ ಇದು ಬೇರೆ ರಾಜ್ಯದಲ್ಲಿ ಆಗಿರುವಂಥ ಘಟನೆ ಇದೆ. ಸೊ ಹಾಗಾಗಿ ಡೊಮೆಸಿಲ್ ಸರ್ಟಿಫಿಕೇಟ್ಗೆ ಸಂಬಂಧ ಇರುವಂಥದ್ದು ಒಂದು ನೋಟಿಸ್ ಇದು SSC GD ದವರು ತೆಗೆದಿರುವಂಥದ್ದು ಆಗಿದೆ. ಸೊ ಅವ್ರ ಬಗ್ಗೆ ಇರ್ತಕ್ಕಂಥದ್ದು ತನಿಖೆ ನಡೀತಾ ಇದೆ. ಈಗಲೂ ಕೂಡ ಯಾರಾದರೂ ಹಾಗೆ ಇದ್ರೆ ಸೊ ನೀವು ದಯಮಾಡಿ ಈಗ ನಮ್ಮ ನೆರೆಹೊರೆಯ ರಾಜ್ಯದವರು ಇರ್ತಾರೆ. ಸೊ ಆ ನೆರೆಹೊರೆಯ ರಾಜ್ಯದವರು ಬಂದು ನಮ್ಮ ಕರ್ನಾಟಕದ ಡೊಮೆಸಿಲ್ ತೆಗೆಸ್ಕೊಂಡು ಇಲ್ಲಿಯೇ ಒಂದು ಸೀಟ್ ತೆಗೆದುಕೊಂಡು ಇಲ್ಲಿಂದ ಜಾಬ್ ಪಡ್ಕೋಬೇಕು ಅಂತ ಹೇಳಿ ಅವರಲ್ಲಿ ಏನಾದರೂ ಇದ್ರೆ ನೀವು ಮುಂದುವರಿಲಿಕ್ಕೆ ಹೋಗಬೇಡ್ರಿ. ನಿಮ್ಮ ರಾಜ್ಯ ಯಾವುದಿದೆ ಅದೇ ರಾಜ್ಯದಿಂದ ಡೊಮೆಸಿಲ್ ತೆಗೆಸ್ರಿ, ಅದೇ ರಾಜ್ಯದಿಂದ ಎಕ್ಸಾಮ್ ಬರೀರಿ, ಅಲ್ಲಿಂದಲೇ ಸೆಲೆಕ್ಟ್ ಆಗ್ರಿ, ನಿಮ್ಮ ಲೈಫ್ ಇರ್ತಕ್ಕಂಥದ್ದು ಸೆಟಲ್ ಆಗುತ್ತೆ. ಬಟ್ ಇದ್ರೊಳಗೆ ನೀವು ಏನಾದರೂ ಒಂದ್ಸಲ ಸಿಕ್ಕಾಕೊಂಡ್ರಿ ಅಂತಂದ್ರೆ ಬಹಳ ನಿಮಗೆ ಪಶ್ಚಾತ್ತಾಪ ಆಗೇ ಆಗುತ್ತೆ. ಆಮೇಲೆ ಜೈಲು ಶಿಕ್ಷೆನೂ ಕೂಡ ನಿಮಗೆ ಆಗಬಹುದು. ಸೊ ಹಾಗಾಗಿ ಯಾವುದೇ ಡಾಕ್ಯುಮೆಂಟ್ ಆಗಿರಬಹುದು ನೀಟಾಗಿ ತೆಗೆದುಕೊಳ್ರಿ. ಇದು ಓನ್ಲಿ ಡೊಮೆಸಿಲ್ಗೆ ಸಂಬಂಧ ಇರುವಂಥದ್ದು ಅಷ್ಟೇ ಅಲ್ಲ. ಇನ್ನು ಮುಂದೆ ಡೊಮೆಸಿಲ್ ಸರ್ಟಿಫಿಕೇಟ್ 2024 ಏನು ಎಕ್ಸಾಮಿನೇಷನ್ ನಡೀತಾ ಇದೆ, ಇದರ ಡೊಮೆಸಿಲ್ ಸರ್ಟಿಫಿಕೇಟ್ ಇರ್ತಕ್ಕಂಥದ್ದು ಇನ್ನು ಮುಂದೆ ಫಿಸಿಕಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಫಿಸಿಕಲಿ ಅಂತಂದ್ರೆ ಅವರವರ ರಾಜ್ಯದಲ್ಲಿಯೇ ಹೋಗಿ ಅಲ್ಲಿ ತನಿಖೆ ಮಾಡಿ ಅವರು ಅದೇ ರಾಜ್ಯದವ್ರು ಇದಾರೋ ಇಲ್ಲೋ ಅಂತ ಹೇಳಿ ಕನ್ಫರ್ಮೇಶನ್ ಆದಮೇಲೆ ಡೊಮೆಸಿಲ್ ಸರ್ಟಿಫಿಕೇಟ್ ಇರ್ತಕ್ಕಂಥದ್ದು ಓಕೆ ಅಂತ ಹೇಳಿ ಬರುತ್ತೆ ಇನ್ನು ಮುಂದೆ. ಸೊ ಹಾಗೆ ಮಾಡುವುದು ಈ ಒಂದು ನೋಟಿಸ್ದಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ಇದೆ. ಅಂತಂದ್ರೆ ಈಗ ನೀವು ಒಂದ್ ವೇಳೆ ಕರ್ನಾಟಕದಿಂದ ನೀವು ಸೆಲೆಕ್ಷನ್ ಆದ್ರೆ ಅಂತಂದ್ರೆ ನೀವು ಕರ್ನಾಟಕದ ಡೊಮೆಸಿಲ್ ಕೊಟ್ಟಿರ್ತೀರಾ, ನಿಮ್ಮ ಊರಿಗೆ ಬಂದು ನಿಮ್ಮ ಡಿಸ್ಟಿಕ್ಗೆ ನಿಮ್ಮ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಅಲ್ಲಿಯ ಒಂದು ಜಿಲ್ಲೆಗೆ ಆಮೇಲೆ ನಿಮ್ಮ ಊರಿಗೆ ಬಂದು ಅಲ್ಲಿ ಎಲ್ಲ ತನಿಖೆಯನ್ನ ಮಾಡಿ ಆಮೇಲೆ ಡೊಮೆಸಿಲ್ ಸರ್ಟಿಫಿಕೇಟ್ಗೆ ಓಕೆ ಇರ್ತಕ್ಕಂಥದ್ದು ಮಾಡ್ತಾರೆ. ಸೊ ಈ ರೀತಿ ಇರುವಂಥದ್ದು ಇನ್ನು ಮುಂದೆ ಆಗುತ್ತೈತಿ 2024ರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ನಲ್ಲಿ. ಇದರ ಜೊತೆಗೆ OBC ಸರ್ಟಿಫಿಕೇಟ್ನು ಕೂಡ ಬಹಳಷ್ಟು ಜನರು ತೆಗೆದಿದ್ದಾರೆ. ಸುಳ್ಳು OBC ಸರ್ಟಿಫಿಕೇಟು, SC ಸರ್ಟಿಫಿಕೇಟು, ST ಸರ್ಟಿಫಿಕೇಟ್ ತೆಗೆಸಿದ್ದಾರೆ ಅಂತ ಹೇಳಿ ಕೂಡ ಇದರಲ್ಲಿ ಉಲ್ಲೇಖ ಮುಂದೆ ಇದೆ. ಸೊ ಹಾಗೇನೂ ಕೂಡ ಏನು ಮಾಡ್ಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಯಾವ ಕ್ಯಾಟಗರಿದಲ್ಲಿ ಬರ್ತೀರಾ ನೀವು ಅದೇ ಕ್ಯಾಟಗರಿಯ ಒಂದು ಸರ್ಟಿಫಿಕೇಟನ್ನು ತೆಗೆಸ್ಕೊಂಡು ನೀವು ಜಾಬನ್ನು ಪಡ್ಕೊಳ್ಳಿಕ್ಕೆ ಮಾಡಿರಿ. ಆದರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಹಾಗೆ ಇಲ್ಲ. ಸೊ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದವರೇ ಕರ್ನಾಟಕದ ಒಂದು OBC ಇದ್ರೆ OBCನೇ ತೆಗೆಸ್ರಿ. ಇದರಲ್ಲಿ ಏನೂ ಇದನ್ನ ಹಿಂದ ಮುಂದೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಅದೇ ಕ್ಯಾಟಗರಿದ ತೆಗೆಸ್ರಿ. ಆಮೇಲೆ ಡೊಮೆಸಿಲ್ ಅಂತೂ ನಮ್ಮ ಕರ್ನಾಟಕದವರು ಬೇರೆ ರಾಜ್ಯದ ತೆಗೆಸ್ಕೊಳ್ಳೋದೇ ಇಲ್ಲ. ಯಾಕಂತಂದ್ರೆ ಬೇರೆ ರಾಜ್ಯದಲ್ಲಿ ಬಹಳಷ್ಟು ಕಟ್ ಆಫ್ ಹೆಚ್ಚು ನಿಲ್ತೈತಿ. ನಮ್ಮ ಕರ್ನಾಟಕಕ್ಕೆ ಹೋಲಿಸಿದ್ರೆ ಕರ್ನಾಟಕದವರು ಇದ್ರೆ ಕರ್ನಾಟಕದನೇ ಡೊಮೆಸಿಲನ್ನು ತೆಗೆಸ್ಕೊಂಡು ಒಳ್ಳೆ ರೀತಿಯಿಂದ ಇರ್ತಕ್ಕಂಥದ್ದು ಮಾಡ್ರಿ. ಆಮೇಲೆ ಇದ್ರ ಬಗ್ಗೆ ಡಿಟೇಲ್ ಆಗಿರ್ತಕ್ಕಂಥದ್ದು ನಾನು ವಿಡಿಯೋ ಒಂದು ಮಾಡ್ತೀನಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಗಾಗುತ್ತೆ, ಆಮೇಲೆ ಮೆಡಿಕಲ್ ಇರ್ತಕ್ಕಂಥದ್ದು ಗರ್ಲ್ಸ್ ಬಾಯ್ಸ್ದು ಹೇಗಾಗುತ್ತೆ ಅವೆಲ್ಲ ವಿಡಿಯೋಸ್ಗಳು ಬರ್ತವೆ. ಈಗ ಜಸ್ಟ್ ನಾವು ವೇಟ್ ಮಾಡ್ತಾ ಇರುವಂಥದ್ದು ಏನು ಅಂತಂದ್ರೆ ಕೀ ಆನ್ಸರ್ಸ್ಗಳ ಬಗ್ಗೆ ವೇಟ್ ಮಾಡ್ತಾ ಇದ್ದೀವಿ. ಸೊ ನಾಳೆ ಇರ್ತಕ್ಕಂಥದ್ದು 18ನೇ ತಾರೀಕಿದೆ, 18/3/24, 18/3/2024. ಸೊ ನಾಳೆ ದಿನಕ್ಕೆ 5 ದಿನಗಳಿರ್ತಕ್ಕಂಥದ್ದು ಕಂಪ್ಲೀಟ್ ಆಗ್ತವೆ ಎಕ್ಸಾಮ್ ಮುಗಿದು. ಸೊ ನಾಳೆ ನಾವು 99% ಇರ್ತಕ್ಕಂಥದ್ದು ಹೋಪ್ ಇಟ್ಕೋಬಹುದು ನಾಳೆ ಕೀ ಆನ್ಸರ್ ಇರ್ತಕ್ಕಂಥದ್ದು ಸಂಜೆವರೆಗೆ ಬಿಡ್ಬೋದು ಅಂತೇಳಿ. ಬಂದ ತಕ್ಷಣವೇ ನಾನು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಅದರ ಲಿಂಕ್ ಇರ್ತಕ್ಕಂಥದ್ದು ಹಾಕ್ತೀನಿ. ಆಮೇಲೆ ಯಾರಿಗಾದರೂ ಡೌನ್ಲೋಡ್ ಮಾಡಲಿಕ್ಕೆ ಬರ್ತಾ ಇಲ್ಲ ಸರ್ ನಮಗೆ ಅಂತ ಹೇಳಿದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ, ಇಲ್ಲ ಅಂತಂದರೆ ನನಗೆ ಪರ್ಸ್ನಲ್ ಆಗಿ ನೀವು ವಾಟ್ಸ್ಯಾಪ್ ಮಾಡ್ಬೋದು. ಮೆಸೇಜ್ ಅಷ್ಟೇ ಮಾಡಿರಿ, ವಾಟ್ಸ್ಯಾಪು ಕಾಲ್ ಮಾಡ್ಲಿಕ್ಕೆ ಹೋಗಬೇಡ್ರಿ. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನಾವು ನಿಮಗೆ ಡೌನ್ಲೋಡ್ ಮಾಡಿ ಕಳಿಸ್ತೇವೆ ನಿಮ್ಮ ವಾಟ್ಸಾಪ್ ನಂಬರ್ಗೆ. ಇದಾದಮೇಲೆ ಮತ್ತೆ ಏನಾದರೂ ನಿಮಗೆ ಮೆಡಿಕಲ್ಗೆ ಸಂಬಂಧವಾಗಿರಬಹುದು, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧವಾಗಿರುವುದು ಏನೇ ಡೌಟ್ ಇದ್ದರೂ ನನಗೆ ಇಲ್ಲಿ ವಾಟ್ಸಪ್ ಮಾಡ್ಬೋದು. ನಾನು ಖಂಡಿತ 100% ನಿಮಗೆ ರಿಪ್ಲೈ ಮಾಡ್ತೇನೆ. ಸೊ ಎಲ್ಲರೂ ಕೂಡ ಇರ್ತಕ್ಕಂಥದ್ದು ಈ ವರ್ಷ SSC GD ಆಗಬೇಕು. ನೀವು ಆಮೇಲೆ ನೀವು ಏನು ಕಷ್ಟಪಟ್ಟಿರ, ನೀವು ಎಷ್ಟು ಒಂದು ಕಷ್ಟಪಟ್ಟು ಓದಿರಿ, ಅದ್ರ ಫಲ ನಿಮಗೆ ಸಿಗಬೇಕು. ಆಮೇಲೆ ಅದ್ರ ಜೊತೆಗೆ ಯಾರ್ದು ಒಳ್ಳೆ ರೀತಿಯಿಂದ ಎಕ್ಸಾಮ್ ಆಗಿಲ್ಲ ಈ ಸಲ, ಅವ್ರಿಗೆ ಇನ್ನೂ ಒಂದು ಅವಕಾಶ ಇದೆ. 2024 ಆಗಸ್ಟ್ದಲ್ಲಿ ಮತ್ತೆ ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ ಅದಕ್ಕೆ ತಯಾರಿನ ಈಗಲಿಂದಲೇ ನಡೆಸ್ಬಿಡ್ರಿ. ಸರ್ ನನಗೆ 40 ಮಾರ್ಕ್ಸ್ ಬರಬಹುದು, 50 ಮಾರ್ಕ್ಸ್ ಬರ್ಬೋದು, ಅಥವಾ 60 ಮಾರ್ಕ್ಸ್ ಬರ್ಬೋದು. ಇಂತಹ ವಿದ್ಯಾರ್ಥಿಗಳು ಕ್ರಾಂತಿವೀರ ಬ್ಯಾಚ್ಗೆ ಜಾಯಿನ್ ಆಗಬಹುದು. ಕನ್ನಡ ಮಾಧ್ಯಮದಲ್ಲಿ ಅವೈಲೇಬಲ್ ಇದೆ.
ಇದರಲ್ಲಿ GK GS ಇಂಗ್ಲಿಷ್ ಮ್ಯಾಥ್ಸ್ ರೀಸನಿಂಗ್ ಲೈವ್ ಕ್ಲಾಸಸ್ ಮಾಕ್ ಟೆಸ್ಟ್ ಎಲ್ಲ ನಿಮಗೆ ಸಿಗ್ತಾ ಇದೆ. ಇದನ್ನ ನೀವು ನಮ್ಮ ಹಿಟ್ ವಿತ್ ಮಾಸ್ ಅನ್ನುವಂತಹ ಆ್ಯಪ್ದಲ್ಲಿ ಹೋಗಿ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ಆ್ಯಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ಇರ್ತೈತಿ. ಅಲ್ಲಿ ಹೋಗಿ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಬಹುದಾಗಿದೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಬೇಗನೆ ಕೀ ಆನ್ಸರ್ದೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಆಮೇಲೆ ಕಟ್ ಆಫ್ ಏನು ಆಗಬಹುದು, ಕೀ ಆನ್ಸರ್ಸ್ ಬಂದ ಮೇಲೆ ಕಟ್ ಆಫ್ ಏನು ಆಗಬಹುದು ಎಕ್ಸ್ಪೆಕ್ಟೆಡ್, ಫಿಸಿಕಲ್ ಕಟ್ ಆಫ್ ಏನು ಆಗಬಹುದು ಎಕ್ಸ್ಪೆಕ್ಟೆಡ್, ಅದನ್ನು ವಿಡಿಯೋವನ್ನು ತರ್ತಾ ಇದ್ದೇನೆ ಇದೇ ಯೂಟ್ಯೂಬ್ ಚಾನೆಲಲ್ಲಿ ಹಿಟ್ ವಿತ್ ಮಾಸ್ದಲ್ಲಿ. ಇದಾದಮೇಲೆ ನೆಕ್ಸ್ಟ್ ಫಿಸಿಕಲ್ ಕಟ್ ಆಫ್ ಆದಮೇಲೆ ಫೈನಲ್ ಕಟ್ ಆಫ್ ಕೂಡ ಏನಾಗಬಹುದು ಅನ್ನೋದನ್ನು ಕೂಡ ನಾನು ಮೇಲ್ ಫಿಮೇಲದ್ದು ಅದನ್ನು ಕೂಡ ಈ ಒಂದು ಹಿಟ್ ವಿತ್ ಮಾಸ್ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ದಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ಹಾಕ್ತೀನಿ. ಅದರ ಸಲುವಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ನಮ್ಮ ಚಾನೆಲನ್ನು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.